ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಏನಪ್ಪ ಇವತ್ತು ಇವರೇ ಬಂದ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ಇವತ್ತೊಂದು ಸಿಹಿ ಸುದ್ದಿ ಜೊತೆ ಬಂದಿದ್ದೀನಿ. ನಿಮ್ಮೆಲ್ಲರ ಮತ್ತು ನಮ್ಮ ನೆಚ್ಚಿನ ಸಂತೃಪ್ತಿ ಕಿಚನ್ 10,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಮುಂದುವರಿತಾ ಇರಲಿ. ನಾನು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಒಳ್ಳೆ ರೆಸಿಪಿಗಳನ್ನು ಹಾಗೆ ಈಸಿಯಾಗಿ ಮಾಡುವಂತಹ ರೆಸಿಪಿಗಳನ್ನು ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲದೆ ನಮ್ಮ ವಿಡಿಯೋ ಕ್ವಾಲಿಟಿಲೂ ಸಹ ಖಂಡಿತ ಇಂಪ್ರೂವ್ ಮಾಡ್ಕೊಳ್ತೀನಿ. ಆದಷ್ಟು ಬ್ಯೂಟಿಫುಲ್ಲಾಗಿ ರೆಸಿಪಿಗಳನ್ನು ಪ್ರೆಸೆಂಟ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತೀನಿ. ಖಂಡಿತ ನಾನು ಈ ಟೈಮಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಒಂದು ಸಿಹಿ ತಿಂಡಿ ರೆಸಿಪಿಯನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಸಿಹಿ ತಿಂಡಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಇವತ್ತಿನ ರೆಸಿಪಿ ಬಾದಾಮ್ ಪುರಿ. ಬಾದಾಮ್ ಪುರಿ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಬಾದಾಮ್ ಪುರಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಈ ರೆಸಿಪಿಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಬಾದಾಮ್ ಪುರಿಯನ್ನು ಸ್ವೀಟ್ ಸ್ಟಾಲಿಂದ, ಬೇಕ್ರಿಯಿಂದ ತಂದು ತಿನ್ನೋದು ರೂಢಿ. ಆದರೆ ಇದನ್ನು ಸುಲಭವಾಗಿ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ನಾನು 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟು ಆದಷ್ಟು ಫ್ರೆಶ್ ಆಗಿರಬೇಕು, ಹಳೆ ಹಿಟ್ಟನ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ಈಗ ನಾನು ಇದಕ್ಕೆ 2 ಕಪ್ಪು ಮೈದಾ ಹಿಟ್ಟಿಗೆ ಒಂದು ಚಿಕ್ಕ ಕಪ್ನಲ್ಲಿ, ಅಂದರೆ ಅದರಲ್ಲಿ 1/4 ಕಪ್ನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಬೆಣ್ಣೆ ಕಾಯಿಸಿದಂತಹ ತುಪ್ಪ, ಡಾಲ್ಡಾ ಅಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು 1/4 ಚಮಚದಷ್ಟು ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ನಾನಿದು ಯೂಸ್ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಫುಡ್ ಕಲರ್. ಇದು ಹೆಲ್ದಿಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ಲ. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 1/4 ಚಮಚದಷ್ಟು ಸೋಡವನ್ನು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಸಕ್ಕರೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಆಗಲೇ ಹೇಳಿದಾಗೆ ಇದು ಫುಡ್ ಕಲರ್ ಕಂಪ್ಲೀಟ್ಲಿ ಆಪ್ಷನಲ್. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಕ್ಕಳಿಗೆಲ್ಲ ಖುಷಿ ಆಗಲಿ, ಕಲರ್ಫುಲ್ ಆಗಿರಲಿ ಅಂತ ಹೇಳಿ ನಾನಿಲ್ಲಿ ಕಲರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. 1/4 ಚಮಚದಷ್ಟು ಸೋಡಾ, 1 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ, ನಿಧಾನಕ್ಕೆ ಚೂರೇ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಕಡೆಯಲ್ಲಿ ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಸೌರಿ ಇಡ್ತಾ ಇದ್ದೀನಿ. ನೋಡಿ, ಇದು ಚಪಾತಿ ಹಿಟ್ಟಿನ ಹದದಲ್ಲೇ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇದು ನೆನೆಯೋದ್ರೊಳಗೆ ನಾವಿಲ್ಲಿ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ. 2 ಕಪ್ಪು ಮೈದಾ ಹಿಟ್ಟಿಗೆ ನಾನು ಅದೇ ಕಪ್ನಲ್ಲಿ 2 ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಹೀಗೆ ತಗೊಳ್ಳೋದ್ರಿಂದ ಸಿಹಿ ಹದವಾಗಿ ಇರುತ್ತೆ. ಇನ್ನೂ ಸಿಹಿ ಬೇಕು ಅಂದರೆ ನೀವು ಇನ್ನೊಂದು ಅರ್ಧ ಕಪ್ ಸಕ್ಕರೆಯನ್ನು ಹೆಚ್ಚಿಗೆ ಹಾಕ್ಕೊಳ್ಬೋದು. ಹಾಗಾಗಿ ನಾನು ಸ್ವಲ್ಪ ಸಿಹಿ ಜಾಸ್ತಿ ಇರಲಿ ಅಂತ 2.5 ಕಪ್ನಷ್ಟು ಸಕ್ಕರೆಯನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀರಿನ ಪ್ರಮಾಣ ಹೇಗಪ್ಪ ಅಂದರೆ ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ತುಂಬ ನೀರನ್ನು ಹಾಕೋಬೇಡಿ, ಆವಾಗ ಪಾಕ ತೆಳುವಾಗುತ್ತೆ. ನಾವು ತೊಗೊಂಡಿರುವಂತಹ ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ನಾನು ಒಲೆ ಮೇಲೆ ಇಟ್ಕೊಂಡು ಸಕ್ಕರೆಯನ್ನು ಚೆನ್ನಾಗಿ ಈಗ ಕರಗಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ. ನೋಡಿ, ಇದು ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ. ಇದು ಒಂದೆಳೆ ಪಾಕ ಬರೋಷ್ಟು ಸಹ ಬಾದಾಮ್ ಪುರಿಗೆ ಮಾಡ್ಕೊಳ್ತಾರೆ. ಆದರೆ ನಾನಿಲ್ಲಿ ಒಂದೆಳೆ ಪಾಕ ಮಾಡ್ಕೋತಾ ಇಲ್ಲ. ಒಂದೆಳೆ ಪಾಕ ಮಾಡಿಕೊಂಡ್ರೆ ಬಾದಾಮ್ ಪುರಿ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ತಣ್ಣಗಾದ್ಮೇಲೆ. ನೋಡಿ, ಇನ್ನೇನು ಬಿಟ್ಟರೆ 5-10 ನಿಮಿಷ ಬಿಟ್ಟರೆ ಒಂದೆಳೆ ಪಾಕ ಬಂದುಬಿಡತ್ತೆ ಅಂತ ಅನ್ನುವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ, ಆವಾಗ ಸರಿ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರಿಂಗ್ ಕರೆಕ್ಟಾಗಿ ಇನ್ನೂ ಬಂದಿಲ್ಲ, ಬರ್ತಾ ಇದೆ ಅನ್ನುವಾಗ ನೀವು ಆಫ್ ಮಾಡಿಕೊಂಡ್ರೆ ಬಾದಾಮ್ ಪುರಿ ಸ್ವಲ್ಪ ಜ್ಯೂಸಿಯಾಗಿ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಮತ್ತೊಮ್ಮೆ ನಿಮಗೆ ಪಾಕವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಗಟ್ಟಿಯೂ ಅಲ್ಲ, ತುಂಬ ತೆಳುವೂ ಅಲ್ಲ. ಕಡೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಸ್ವೀಟು ಒಂದು ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಹಾಗಾಗಿ ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಲಸಿಟ್ಟಿರೋಂತಹ ಹಿಟ್ಟು ನೆಂದಿದೆ. ಕಲರ್ ಹಾಕಿರೋದ್ರಿಂದ ಒಂದು ಒಳ್ಳೆ ಕಲರ್ ಸಹ ಬಂದಿದೆ ಫ್ರೆಂಡ್ಸ್. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದನ್ನು ಮಾಡ್ಕೊಳ್ಳೋಣ.
ನೋಡಿ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಇದನ್ನು ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಬಾದಾಮ್ ಪುರಿ ಬೇಕಾದರೆ ನೀವು ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ಪುಟಾಣಿ ಬಾದಾಮ್ ಪುರಿಗಳನ್ನು ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನಾವು ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಇದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಕ್ಲೋಸ್ ಮಾಡಿದ ಮೇಲೂ ಸಹ ನೀವು ಲಟ್ಟಣಿಗೆಯಲ್ಲೇ ಚೆನ್ನಾಗಿ ಒತ್ಕೋಬೇಕು. ಯಾಕೆ ಅಂದರೆ ಬದಿಯೆಲ್ಲ ದಪ್ಪ ಆಗಬಾರ್ದು. ದಪ್ಪ ಆದರೆ ಅದು ಎಣ್ಣೆಯಲ್ಲಿ ಬೇಯೋದಿಲ್ಲ, ಸಕ್ಕರೆ ಪಾಕ ಕುಡಿಯೋದಿಲ್ಲ. ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ನಾನು ಒಂದು ಲವಂಗವನ್ನು ಚುಚ್ತಾ ಇದ್ದೀನಿ. ಇದು ಸಹ ಬಾದಾಮ್ ಪುರಿಗೆ ಒಂದು ಒಳ್ಳೆ ಪರಿಮಳವನ್ನು ಕೊಡುತ್ತೆ. ನೋಡಿ ಬದಿಯೆಲ್ಲ ಆದಷ್ಟು ತೆಳು ಇರಲಿ. ತುಂಬ ತೆಳು ಇದ್ರೂ ಸಹ ಇದು ಉಬ್ಬಿ ಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ. ನೋಡಿ ನಾನು ಎಲ್ಲದನ್ನು ಈ ರೀತಿ ಒತ್ತಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಮತ್ತೊಮ್ಮೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಇದು ತುಂಬ ಈಸಿ ಫ್ರೆಂಡ್ಸ್. ಮೊದಲಿಗೆ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಫೋಲ್ಡ್ ಮಾಡಿ ನಾವು ಈ ರೀತಿ ಶೇಪ್ನಲ್ಲಿ ಮಾಡಿಬಿಟ್ರೆ ಆಯಿತು. ಮಾಡಿದ ಮೇಲೂ ಸಹ ನೀವು ಲಟ್ಟಣಿಗೆಯಲ್ಲಿ ಒತ್ಕೊಳ್ಳಿ ಬದಿನೆಲ್ಲ, ಆವಾಗ ಅದು ತೆಳುವಾಗಿ ಬರುತ್ತೆ. ಈಗ ಎಲ್ಲ ಬಾದಾಮ್ ಪುರಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಕಲರನ್ನು ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಸಹ. ಈಗ ನಾನು ಒಲೆ ಮೇಲೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನೀವು ಉರಿಯನ್ನು ಲೋ ಫ್ಲೇಮ್ಗೆ ಮಾಡ್ಕೊಳ್ಳಿ. ಇದನ್ನು ಹೈ ಫ್ಲೇಮ್ನಲ್ಲಿ ಬೇಯಿಸಬೇಡಿ. ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಬೆಂದುಬಿಡುತ್ತೆ. ಆವಾಗ ಅದು ಸಕ್ಕರೆ ಪಾಕವನ್ನು ಸಹ ಹೀರ್ಕೊಳ್ಳೋದಿಲ್ಲ, ತಿನ್ನೋದಕ್ಕೂ ಸಹ ರುಚಿಯಾಗಿರೋದಿಲ್ಲ. ನಾನು ಮೂರೇ ಬಾದಾಮ್ ಪುರಿಗಳನ್ನು ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಈ ರೀತಿ ಗುಳ್ಳೆಗಳೆಲ್ಲ ನಿಲ್ಲೋ ತನಕ ಎರಡೂ ಕಡೆ ಟರ್ನ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಬರ್ತಾ ಇದೆ ಅಂತ. ಇದು ಉಬ್ಬದೆ ಹೋದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡಿ ಲವಂಗ ಹಾಕಿರೋದ್ರಿಂದ ಒಂದು ಲವಂಗದ ಪರಿಮಳ ಸಹ ಆಗುತ್ತೆ. ಇದು ಅನ್ಕೋಬೋದು ಎಣ್ಣೆ ತುಂಬ ಕುಡಿಯುತ್ತೇನೋ ಅಂತ. ಇಲ್ಲ, ಇದು ಎಣ್ಣೆ ಸಹ ಜಾಸ್ತಿ ಕುಡ್ದಿಲ್ಲ. ನೋಡಿ ಈ ಬಣ್ಣ ಬರೋ ತನಕ ಇದನ್ನು ನೀವು ಕುಕ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ಮೂರನ್ನು ತೆಗಿತಾ ಇದ್ದೀನಿ. ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತ ನಾನು ಈ ಥರ ಒಂದು ಸ್ಟ್ರೈನರ್ನಲ್ಲಿ ಹಾಕ್ತಾ ಇದ್ದೀನಿ. ಮಾಡಿಟ್ಕೊಂಡಿರೋಂತಹ ಎಲ್ಲ ಬಾದಾಮ್ ಪುರಿಗಳನ್ನು ನಾನು ಎತ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಫ್ರೈ ಮಾಡಿರೋವಂಥದ್ದು ಪೂರ್ತಿಯಾಗಿ ತಣ್ಣಗಾಗಬೇಕು. ಪೂರ್ತಿಯಾಗಿ ತಣ್ಣಗಾದಮೇಲೆ ನೀವು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗಿದ್ರೂ ನಡೆಯುತ್ತೆ, ಆದರೆ ಬಿಸಿದು ಮಾತ್ರ ಹಾಕ್ಕೊಳ್ಬೇಡಿ. ಆದರೆ ಸಕ್ಕರೆ ಪಾಕ ಮಾತ್ರ ಇಲ್ಲಿ ಬಿಸಿಯಾಗೇ ಇರಬೇಕು. ಬಿಸಿಯಾಗಿರುವಂತಹ ಸಕ್ಕರೆ ಪಾಕದಲ್ಲಿ ನಾನು ಮಾಡಿಟ್ಕೊಂಡಿರುವಂತಹ ಬಾದಾಮ್ ಪುರಿಯನ್ನು ಡಿಪ್ ಮಾಡ್ತಾ ಇದ್ದೀನಿ. ಇದನ್ನು ಡಿಪ್ ಮಾಡಿದ ತಕ್ಷಣ ಸರ್ವ್ ಮಾಡೋದಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ 1 ಗಂಟೆಯಿಂದ 1.5 ತಾಸಾದರೂ ಇದು ನೆನಿಬೇಕಾಗತ್ತೆ. ಒಂದು 2 ಅವರ್ಸ್ ಬಿಟ್ಟರೆ ಇದು ಚೆನ್ನಾಗಿ ನೆಂದಿರುತ್ತೆ. ಇಲ್ಲ ನೀವು ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಆವಾಗ ತುಂಬ ಚೆನ್ನಾಗಿ ಸಕ್ಕರೆ ಪಾಕ ಕುಡಿದಿರುತ್ತೆ. ನಾನು ಎಲ್ಲದನ್ನು ನೋಡಿ ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕಿ ಮೇಲ್ಗಡೆಯಿಂದನೂ ಸಕ್ಕರೆ ಪಾಕನ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಹಿಂದೆ ಮುಂದೆ ತಿರುಗಿಸಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ಕೊಳ್ಳಿ. ಪಾಕ ಚೆನ್ನಾಗಿ ಕುಡಿಬೇಕು, ಆವಾಗಲೇ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇಲ್ಲ ಅಂದರೆ ತುಂಬ ಸಪ್ಪೆ ಅಂತ ಅನಿಸುತ್ತೆ. ನಾನು ಇದನ್ನು ಕ್ಲೋಸ್ ಮಾಡಿ ಒಂದು 2 ಅವರ್ಸ್ ಇದನ್ನು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. 2 ಅವರ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಕುಡಿದಿದೆ. ಕಲರ್ ಸಹ ತುಂಬ ಚೇಂಜ್ ಆಗಿದೆ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಸಕ್ಕರೆ ಪಾಕ ಕುಡಿದ್ಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನಿವಾಗ ಇದನ್ನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ ಈ ರೀತಿ ಒಂದು ಎಳೆ ಪಾಕ ಮಾಡ್ಕೊಳ್ಳದೇ ಇರೋದ್ರಿಂದ ಈ ರೀತಿ ಜ್ಯೂಸಿಯಾಗಿ ಬಂದಿದೆ. ಒಂದು ಎಳೆ ಪಾಕ ಮಾಡಿಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ, ಬಟ್ ಅದು ಈ ರೀತಿ ಬಂದಿರೋದಿಲ್ಲ. ಮೇಲ್ಗಡೆ ಎಲ್ಲ ಸಕ್ಕರೆ ಎಲ್ಲ ಒಣಗಿ ಡ್ರೈ ಅಂತ ಅನಿಸುತ್ತೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ಇದನ್ನು ಮಾಡೋದಕ್ಕೆ ಹೆಚ್ಚು ಸಮಯ ಸಹ ಬೇಕಾಗೋದಿಲ್ಲ. ತುಂಬ ಈಸಿಯಾಗಿ ಬಾದಾಮ್ ಪುರಿಯನ್ನು ಬೇಕ್ರಿ ಸ್ಟೈಲಲ್ಲೇ ಮಾಡ್ಕೊಳ್ಬೋದು. ರುಚಿಯಾಗಿರುವಂತಹ ಬಾದಾಮ್ ಪುರಿ ತಯಾರಾಗಿದೆ. ನೋಡ್ಕೊಂಬಂದ್ರಲ್ಲ ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ. ಬಾದಾಮ್ ಪುರಿ ಮಾಡೋದು ಅಂತ ಕಷ್ಟ ಏನಲ್ಲ, ಈಸಿಯಾಗಿ ಮಾಡ್ಬೋದು. ಮೊದಲನೇ ಸಲ ಮಾಡೋರಾದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಸರಿಯಾಗಿ ಬರುತ್ತೆ. ನಮ್ಮ ಚಾನಲ್ನ ಎಲ್ಲ ರೆಸಿಪಿಗಳಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಇದೇ ರೀತಿ ಇರಲಿ. ನಿಮ್ಮ ಕಮೆಂಟ್ಸ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಫ್ರೆಂಡ್ಸ್. ಖಂಡಿತ ನಿಮ್ಮ ಸಜೆಷನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರಿತಾ ಇರಲಿ. ಇನ್ನು ಹೆಚ್ಚಿನ ಒಳ್ಳೆ ವಿಡಿಯೋಗಳನ್ನು ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ.
ಇದೇ ರೀತಿ ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.